ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ವಿದ್ಯಾಪತಿ. ಸೊ ಫಸ್ಟ್ ಕಾಲ್ ಬಂದಾಗ ನಾನು ಆಫೀಸಿಗೆ ಹೋಗ್ಬಿಟ್ಟು ಮಾತಾಡಿದೆ ಡೈರೆಕ್ಟರ್ಗಳು ಸರ್ ಅಂತ. ಕತೆ ಹೇಳಿದರು. ಕತೆ ಹೇಳಿದಾಗ ಇಲ್ಲ ನಾನು ಈ ಪಾತ್ರ ಮಾಡಲೇಬೇಕು, ನೀವೇನು ಅನ್ಕೋತೀರೋ ಆ ಮಟ್ಟಿಗೆ ನಾನು ಮಾಡಿಕೊಡ್ತೀನಿ, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ ನಾನು. ಸೊ ಬೇರೆ ಎರಡನೇ ಯೋಚನೆನೇ ಮಾಡ್ದೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೀನಿ ನನ್ನ ಕೈ ಮೀರಿ ಈ ಪಾತ್ರ ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಥ್ಯಾಂಕ್ ಯು ಡಾಲಿ ಸರ್ ಅವ್ರಿಗಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಟೀಮ್ಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತೀಕ್ಷಾ, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಅಂತ. ಇದು ನನ್ನ ಫಸ್ಟ್ ಮೂವಿ, ಹಾಗಾಗಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫಸ್ಟ್ ಮೂವಿ ಆಗಿ ತುಂಬ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಮತ್ತು ತುಂಬ ಒಳ್ಳೆ ರೋಲ್ ಸಿಕ್ಕಿದೆ. ನಾಗಭೂಷಣ್ ಸರ್ ಅವ್ರ ತಂಗಿಯಾಗಿ ಮಾಡೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಪ್ರತೀಕ್ಷಾ. ಬಿಂದು ಮ್ಯಾಮ್, ನಿಮ್ಮದು. ಫಸ್ಟ್ ಕತೆ ಹೇಳಿದ ಮೇಲೆ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಬೇಕು ನೀವು ಅಂತ ಹೇಳಿದ್ರು. ಸೊ ನನ್ನ ಟೆನ್ಷನ್ ಇದ್ದಿದ್ದು ಎಲ್ಲಿ ಬಿಳಿ ಬಣ್ಣ ಎಲ್ಲ ತಲೆಗೆ ಹಚ್ಬಿಟ್ಟು ಏನೇನು ಅಷ್ಟು ವಯಸ್ಸಾಗಿಲ್ಲ ಹೆಂಗೆ ಮಾಡೋದು ಅಂತ. ಬಟ್ ಅವರು ಕಾನ್ಫಿಡೆಂಟಾಗಿ ಇಲ್ಲ ಆ ಥರದ್ದೇನು ಇಲ್ಲ ಅಂತ ಚಿಕ್ಕಮ್ಮ ನೀವು ಹೆಂಗೆ ಚಿಕ್ಕಮ್ಮ. ಹಾಗಾಗಿ ನಂಗೆ ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಟ್ರೈಲರ್ ಸ್ವಲ್ಪ ಹೊತ್ತಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಜೊತೆಯಾಗಿ ಎಂಜಾಯ್ ಮಾಡೋಣ. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಇಡೀ ಚಿತ್ರತಂಡದ ಪರವಾಗಿ. ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ಗೆ, ಹಾಗೆ KRG ಯೋಗೇಶ್ ಸರ್ ಮತ್ತು ಕಾರ್ತಿಕ್ ಸರ್ಗೆ, ಡಾಲಿ ಧನಂಜಯ ಸರ್ಗೆ, ನನ್ನ ಎಲ್ಲ ಪ್ರೀತಿಯ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಾನು ಕಾವ್ಯಪತಿಯಾಗಿ ವಿದ್ಯಾಪತಿ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ನಾನು ಪತಿಯಾಗಿರೋದ್ರಿಂದ ಅವ್ರು ಹೇಳ್ದಂಗೆ ಇಲ್ಲೆಲ್ಲ ಜಾಸ್ತಿ ಪತಿಗಳಿದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು, ನೀವು ಎಣ್ಣೆಗೆ ಏನೇ ನೆಂಚ್ಕೊಂಡ್ರು ಉಪ್ಪಿನಕಾಯಿ ಅಷ್ಟು ಮಜಾ ಯಾರೂ ಕೊಡಲ್ಲ. ಈ ಸಿನಿಮಾದಲ್ಲೂ ಕೂಡ ನಂದು ಉಪ್ಪಿನಕಾಯಿ ಥರ ಪಾತ್ರ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ತುಂಬ ಖುಷಿಯಾಗೋದೇನಂತಂದರೆ ನಾಗಭೂಷಣ್ ಇದರಲ್ಲಿ ಆ್ಯಕ್ಚುಲಿ ನಾನು ನಾಗಭೂಷಣ್ ಫಸ್ಟು ಸ್ಕ್ರೀನ್ ಶೇರ್ ಮಾಡಿದ್ದೆವು. ಅದು ಸಿನಿಮಾ ರಿಲೀಸ್ ಆಗಲಿಲ್ಲ, ಶಾದಿ ಭಾಗ್ಯ ಅಂತೇಳಿ ಒಳ್ಳೆ ಕ್ಯಾರೆಕ್ಟರ್ ಇದರಲ್ಲಿ, ಅಲ್ಲಿಂದ ಶುರುವಾಗಿತ್ತು. ಆದರೆ ಅದಕ್ಕಿಂತ ಮುಂಚೆನೇ ನಾವೆಲ್ಲ ಸ್ನೇಹಿತರು. ನಿಮಗೆಲ್ಲ ಗೊತ್ತಿದ್ದಂಗೆ ಜಯನಗರ 4th ಬ್ಲಾಕು, ಅಲ್ಲಿಂದ ನಮ್ಮದು ಧನು ಅವ್ರದ್ದು ಒಡನಾಟ, ನಮ್ಮ ಸತ್ಯ ನಾವೆಲ್ಲ ಒಂದು ಟೀಮ್ ಆಗಿ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ. ಸುಮಾರು ಜನ ಕೇಳ್ತಿದ್ರು ನೀವು ಅದಾದಮೇಲೆ ಮತ್ತೆ ಕಾಂಬಿನೇಷನ್ ಮಾಡಲೇ ಇಲ್ಲ ಅಂತ. ಈಗ ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀನಿ, ನೆಕ್ಸ್ಟು ಖಂಡಿತ ಅವ್ರ ಜೊತೆನೂ ಮಾಡ್ತೀನಿ ಅಂತ ಹೇಳ್ತಾ, ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಪಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಅದು ಕರೆಕ್ಟಾಗಿ ಕಲಿಯೋಕ್ಕೂ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸಖತ್ತಾಗಿ ಮಾಡಿದ್ದಾರೆ ಅದ್ರಾಗೇನು. ಹಾಗೆ ಮಲೈಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರದ್ದು 2ನೇ ಸಿನಿಮಾ. 2 ಸಿನಿಮಾದಲ್ಲೂ ನಾನು ಅವ್ರ ಜೊತೆಗೆ ಮಾಡಿದ್ದೀನಿ, ಅದು ಒಂದು ಖುಷಿ. ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಸಿನಿಮಾ ಅದ್ಭುತವಾಗಿ ಮೂಡಿದೆ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ವಿದ್ಯಾಪತಿ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಧರೋಣಿ ಸರ್. ಶ್ರೀವತ್ಸ ಅವರು ಫಸ್ಟ್ ಮಾತು ಶುರು ಮಾಡಿದ್ದೆ ನಾನು ಕಾವ್ಯಪತಿ ಅಂತ. ಇಲ್ಲ ಯಾವ ಪತಿ ಇಲ್ಲ, ಅದೇ ಕೇಳೋಣ ಅನ್ಕೊಂಡೆ. ಯಾವ್ದಾದ್ರು ಪತಿ ಇದಾರ? ಇವರು ನೋ ಪತಿ. ಈಗ ನಾನು ಒಬ್ಬನೇ ಬ್ಯಾಚುಲರ್, ಪತಿ ಇಲ್ಲ. ಓಕೆ, ಜಯಾಂಜಲಿ ಪತ್ನಿ ಇಲ್ಲ. ನಮ್ಮ ಮಾಸ್ಟರ್ ಅವರು ಫಿಲಮ್ ನೋಡಿದ್ರೆ ಗೊತ್ತಾಯ್ತು. ಅದಕ್ಕೆ ಮಾಸ್ಟರ್ಗೆ ಇದು ಮಾಡಿದೆ. ಆಮೇಲೆ ನಾಗಣ್ಣ ನಮ್ಮ ಅಣ್ಣನ ಥರ, ಯಾಕಂದರೆ ನಮ್ಮ ಸ್ವಂತ ಅಣ್ಣನ ಹೆಸರು ನಾಗ ಅಂತಾನೆ. ಇದು ನಾವು ಯುವರತ್ನಲ್ಲಿ ಮಾಡಿದ್ದೀವಿ. ಆಮೇಲೆ ಡೇವಿಡ್ ಅವ್ರ ಮೇಸ್ಟ್ರು, ನಾನು ಸ್ಟೂಡೆಂಟ್, ಇದರಲ್ಲಿ ಫ್ರೆಂಡ್ ಒಟ್ಟಿಗೆ ಪೆಗ್ ಹಾಕಿದ್ದೀನಿ. ಅದು ಭಾಳ ಖುಷಿ ಇದೆ. ಥ್ಯಾಂಕ್ ಯು ನಮ್ಮ ಡೈನಮಿಕ್ ಡೈರೆಕ್ಟರ್ಗಳಿಗೆ ಇಬ್ಬರು, ಡಿಯೋ ರಾಮ್ ಲಕ್ಷ್ಮಣ್ ಫೈಟ್ ಮಾಸ್ಟರ್ ಇರಲ್ಲ ಆ ಥರ ಡೈರೆಕ್ಟರ್ಸ್ ಇಬ್ಬರು, ನಿಮಗೂ ಕೂಡ ಥ್ಯಾಂಕ್ಸ್. ತುಂಬ ತುಂಬ ಮಜಾ ಇದೆ ಸಿನಿಮಾ. ಆಮೇಲೆ ಇವರು ಯಾನುಕೊಂಡ ನಾಗ ಗರುಡ ಎಲ್ಲ ಇದೆ. ಮೊದಲು ನಾನು ಒಬ್ಬನೇ ಸ್ವಲ್ಪ ಪಾಂಡದ ಥರ ಚಿಕ್ಕದಾಗಿ ಓಡಾಡ್ಕೊಂಡು ಸೆಟ್ಟಲ್ಲಿ. ನಮ್ಮ ಮದನಾರಿ ಅವ್ರಿಗೆ ನಮ್ಮಮ್ಮ ನಿಮ್ಮ ಸೀರಿಯಲ್ ನೋಡಿ ತುಂಬ ಇಷ್ಟ. ಅದಕ್ಕೆ ಟ್ರೈಲರ್ ಆದಮೇಲೆ ನಾನು ಹೇಳ್ಸಲ್ಲ ಬರಬೇಕು, ಅವಾಗ ನಾನು ಕರಿತೀನಿ ನಿಮ್ಮನ್ನು ಹಾಗಾದ್ರೆ ಮತ್ತೆ. ಓಕೆನಾ? ಥ್ಯಾಂಕ್ ಯು ಶ್ರೀವತ್ಸ ಅವರೇ. ಆದಷ್ಟು ಬೇಗ ನೀವು ಬೇರೆಯವರ ಪತಿ ಆಗಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ವರ್ಕ್ ಮಾಡ್ತಾ ಇದ್ದೀವಿ. ಧನಂಜಯ ಅವರು ನನಗೆ ಶೋರಿಯಲ್ಲಿ ಕಳಿಸಿದಾಗ ಅಂದರೆ ಸಖತ್ ಖುಷಿ ಆಯಿತು, ಆಶ್ಚರ್ಯ ಆಯಿತು. ಯಪ್ಪ, ಒಂದು ಕಾಮಿಡಿ ಎಂಟರ್ಟೈನರ್ಗೆ ಈ ಲೆವೆಲ್ ಕನ್ವಿಕ್ಷನಲ್ಲಿ ಅಂದರೆ
ಇಷ್ಟು ದೊಡ್ಡ ಮಟ್ಟಿಗೆ ಕಾಣಿಸ್ತು ಅಂತ ಕಂಗ್ರ್ಯಾಚುಲೇಷನ್ಸು ಹೇಳಬೇಕು ಡೈರೆಕ್ಟರ್ಗೆ, ಹಸಿ ಮತ್ತು ಇಶಾನ್ಗೆ. ಅಂದರೆ ಒಂದು ಕಾಮಿಡಿ ಫಿಲಮ್ನ ಈ ಥರ ಎಂಟರ್ಟೈನರ್ನ ಈ ಲೆವೆಲ್ಗೆ ಮೌಂಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ, ತುಂಬ ಕಾನ್ಫಿಡೆನ್ಸ್ ಕಾಣಿಸ್ತು. ಅದು ಬಿಟ್ಟರೆ ತುಂಬ ಕ್ಲೋಸಾಗಿ ವರ್ಕ್ ಮಾಡ್ತೀನಿ. ನನ್ನ ವರ್ಡ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಯಾಕಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟೆಲ್ಲ ನಾನೇ ಬರೀತಾ ಇರೋದು. ಸೊ ತುಂಬ ನಾ ಏನೇನು ಆಲ್ರೆಡಿ ಎಲ್ಲ ಹೊಗಳ್ಬಿಟ್ಟಿದ್ದೀನಿ. ಟ್ರೈಲರ್ ಬರ್ತಾಯಿದೆ, ಅದು ಬರ್ತಾಯಿದೆ, ಇನ್ನೊಂದು 5-6 ಪೋಸ್ಟ್ ಕೊಟ್ಟಿದ್ದೀನಿ. ಸೊ ನನ್ನ ಮಾತೆಲ್ಲ ಖಾಲಿ ಆಗಿಬಿಟ್ಟಿದೆ. ಪೂರ್ಣಚಂದ್ರ ಅವ್ರು ಒಂಚೂರು ಕೊಟ್ಟರೆ ಜೋಶ್ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಾಗಭೂಷಣ್ ಅವ್ರ ಜರ್ನಿ ತುಂಬ ಹಿಂದೆಯಿಂದ ನೋಡಿದ್ದೀನಿ. ಅಂದರೆ ನಾಗ ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಆಸ್ ಎ EP ಪ್ರೊಡಕ್ಷನ್ ನೋಡಿಕೊಂಡು, ಸೊ ತುಂಬ ದೊಡ್ಡ ಜರ್ನಿ ಅದು. ಸೊ ಅಲ್ಲಿಂದ ಇವತ್ತು ಕರಾಟೆ ಪ್ರಿನ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆ್ಯಕ್ಷನ್ ಪ್ರಿನ್ಸರ್ಗೆ ಥ್ಯಾಂಕ್ ಯು ಸರ್. ಸೊ ಆ್ಯಕ್ಷನ್ ಸಿನಿಮಾ ನಾಗಭೂಷಣ್ ಅವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಬಂದಿರೋದು ಆ್ಯಪ್ಟ್ ಆಗಿದೆ ಟ್ರೈಲರ್ ಲಾಂಚ್ಗೆ. ಸೊ ಅದಾದಮೇಲೆ ಪ್ರಾಕ್ಟೀಸ್ ನೋಡಿದ್ದೀನಿ, ನಾಗ ಹೆಂಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ರಮೇಶನ್ ಕ್ಲಾಸಲ್ಲಿ. ಸೊ ತುಂಬ ಎಫರ್ಟ್ ಹಾಕಿ ಒಂದು 6 ತಿಂಗಳು ಕಲಿತು ಪಕ್ಕದವ್ರಿಗೆಲ್ಲ ಹೊಡೆದಿದ್ದು, ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದ್ದೆಲ್ಲ ನೋಡಿದ್ವಿ. ಅಂದರೆ ಲಂಚ್ ಏನಂತದೆ ಲಾಂಚ್ ಆಗಿ. ಎಸ್. ಸೊ ತುಂಬ ನಾನು ಸಿನಿಮಾ ನೋಡಿದ್ದೀನಿ, ಸಖತ್ ಕಾಮಿಡಿ ಇದೆ ಫಸ್ಟಿಂದ ಲಾಸ್ಟ್ವರೆಗೂ. ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕೋ ಅಷ್ಟು ಪ್ರೀತಿಯಿಂದ ತುಂಬಿದ್ದಾರೆ ನಿರ್ದೇಶಕರು. ಅಂದರೆ ನಾನು ಇಕ್ಕಟ್ಟು ನೋಡಿದೆ, ಬರೀ ನಗಸೋದು ಅಷ್ಟೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅಳಿಸ್ತಾರೆ ಕೂಡ ತುಂಬ ಕಡೆ. ತಂಗಿ ಇರ್ಬೋದು, ತಾಯಿ ಪಾತ್ರ ಇರ್ಬೋದು, ತಂದೆ ಪಾತ್ರ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಹೀರೋಯಿನ್ ಅವರು ತುಂಬ ಬ್ಯೂಟಿಫುಲ್ ಕಾಣ್ತಾರೆ ಮೇಡಮ್. ಆಮೇಲೆ ನಮ್ಮ ಶ್ರೀವತ್ಸ ಆಬ್ವಿಯಸ್ಲಿ ಶಶಾಂಕ್ ಸೋಗಲ್ ಅವರ ಸ್ಕೂಲಿಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸು. ಸಿಬೈನವ್ರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ. ಸೊ ಥ್ಯಾಂಕ್ ಯು ಶಶಾಂಕ್. ಈಗ ಜೋಶ್ ಕೊಟ್ಟಿದ್ದೀನಿ, ಮುಂದೆ ಮಾತಾಡೋಣ. ಇವಾಗ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದ್ದು. ನಾಗಭೂಷಣ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಗಮನಿಸಿದ್ರೆ ಇಕ್ಕಟ್ಟು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದು ಅಂದರೆ ಅದ್ಭುತವಾದ ಸಿನಿಮಾ, ತುಂಬ ದೊಡ್ಡ ರೆಸ್ಪಾನ್ಸ್ ಬಂತು ಅಮೆಝಾನ್ ಪ್ರೈಮಲ್ಲಿ. ಟಗರು ಪಲ್ಯ ಅಂದರೆ ಎಂಥ ಸೂಪರ್ ಹಿಟ್ ಸಿನಿಮಾ, TV ದೊಡ್ಡ ಮಟ್ಟದ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ನಾವು ನಮ್ಮ ಡೇರ್ಡೆವಿಲ್ ಮುಸ್ತಫಾನ ಯೂಟ್ಯೂಬ್ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಿದ್ವಿ. ಅದಕ್ಕಿಂತ ಒಂದು ವಾರ ಮುಂಚೆ ಟಗರು ಪಲ್ಯ ಬಂತು ಯೂಟ್ಯೂಬಲ್ಲಿ, ಡಾಲಿ ಪಿಕ್ಚರ್ಸಲ್ಲಿ. ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸು. ಅಂದರೆ ಮೋಸ್ಟ್ಲಿ ಯಾರಿಗೂ ಅಂದರೆ ಅಷ್ಟು ಆ ಮಟ್ಟಿಗಿನ ವ್ಯೂವರ್ಶಿಪ್ಪು TV ಮತ್ತು OTT ಬಂದು ವಾಟ್ ಎವರ್ TV ಮತ್ತು ಥಿಯೇಟರ್ ರಿಲೀಸ್ ಆದಮೇಲೆ ಆ ಮಟ್ಟದ ವ್ಯೂವರ್ಶಿಪ್. ಅಂದರೆ ತುಂಬ ರೂಟೆಡ್ ಸಿನಿಮಾ. ಸೊ ಡಾಲಿ ಪಿಕ್ಚರ್ಸ್ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದ್ರೆ ನೀವು ಅದ್ಭುತವಾಗಿ, ಅಂದರೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ನೇಟಿವಿಟಿಯ ಕಥೆಗಳನ್ನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏಪ್ರಿಲ್ 10 ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ, ಯಾಕಂದರೆ ಟೀಸರೇ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ. ನಾಗಭೂಷಣ್ಗೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 10 ಸಮ್ಮರ್ ಕ್ಯಾಂಪು ಎಲ್ಲ ಥಿಯೇಟ್ರಲ್ಲೇ ಮಕ್ಕಳುಗಳೆಲ್ಲ ಬಂದು ನೋಡ್ತಾರೆ ಅಂತ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಹ್ಯಾಪಿ. ಐ ಮೀನ್ ಟ್ರೈಲರ್ ಲಾಂಚ್ ಆಗಿದೆ, ಇಷ್ಟೊಂದು ದಿನ ಎಲ್ಲ ಚೆನ್ನಾಗಿ ಓಡಿದೆ, ಥ್ಯಾಂಕ್ಸ್ ಟು ಧನಂಜಯ್ ಆ್ಯಂಡ್ ಡಾಲಿ ಪಿಕ್ಚರ್ಸ್. ಆ್ಯಕ್ಚುಲಿ ನಂಗೆ ಜಾಸ್ತಿ ಏನೂ ಮಾತಿಲ್ಲ, ಬಿಕಾಸ್ ಎಲ್ಲ ಹೇಳೋದೆಲ್ಲ ಮ್ಯೂಸಿಕಲ್ ಹೇಳ್ತಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ಸ್, ಅವ್ರು ನನ್ನ ಚೂಸ್ ಮಾಡಿ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಮಾಡಿಸಿರೋದು ಅಷ್ಟೇ. ಸೊ ಮ್ಯೂಸಿಕ್ ಕೇಳಿ ಅದರಲ್ಲೇ ನನ್ನ ಮಾತಿರೋದು, ಇಲ್ಲಿ ಏನೂ ಇಲ್ಲ ನನಗೆ ಮಾತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಸ್ಮರ್ ಅವರೇ. ಎಸ್ ಗಣೇಶ್ ಅವರು. ನಂದು ಭೂಷಣ ಅವ್ರ ಜೊತೆ 3ನೇ ಫಿಲಮು, ಹಸೀನ್ ಅವ್ರ ಜೊತೆ 5ನೇ ಫಿಲಮು, ಐ ಮೀನ್ 5ನೇ ಪ್ರಾಜೆಕ್ಟು. ಸೊ ಎಲ್ಲ ನಾನು ನೋಡಿರ್ತೀರ, ಎಲ್ಲರಿಗೂ ಟಾರ್ಚರ್ ಕೊಡೋದು ನಾನೇ. ಸೊ ನಮ್ರತ, ನಾನೇನಿಲ್ಲ, ಥ್ಯಾಂಕ್ಸ್ ಅನಂತ್, ನಮ್ಮ ನಮ್ರತಾಗೆ ಆ್ಯಂಡ್ ಅನೈ, ಸಂಜು, ಸೊ ಎಲ್ಲ ನಮ್ಮ ಕ್ರಿಯೇಟಿವ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ. ನವನೀತ್ ಅವರೇ, ಒಂದು ಸಾಂಗನ್ನು ಕಂಪೋಸ್ ಮಾಡಿದ್ದೀರಾ ವಿದ್ಯಾಪತಿ ಬಗ್ಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಧನಂಜಯ್ ಸರ್ಗೆ, ಯಾಕೆಂದರೆ ಅವ್ರು ನನಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿ ಚಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾ ಸರ್ ಬಗ್ಗೆ ಒಂದೊಂದು ಹೇಳಲೇಬೇಕು. ತುಂಬ ಕನ್ವಿಕ್ಷನ್ ಇರೋ ಕೆಲವೇ ಆ್ಯಕ್ಟರ್ಗಳಲ್ಲಿ ಒಬ್ಬರು ನಾಗಾ ಸರು. ಅವರು ತುಂಬ ಚೆನ್ನಾಗಿ, ಅಂದರೆ ಆ್ಯಕ್ಟಿಂಗ್ಗೋಸ್ಕರ ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಪ್ರಾಡಕ್ಟ್ಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಆ್ಯಂಡ್ ನಮ್ಮನ್ನು ಹಾಕೊಂಡು ರುಬ್ಬುತ್ತಾರೆ. ಅದ್ರ ಬಗ್ಗೆ ನಾಗಾ ಸರು 2ನೇ ಚಾಯ್ಸೇ ತೊಗೊಳ್ಳಲ್ಲ. ಆ್ಯಂಡ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ, ಅಂದರೆ ಯಾವ ಸಿನಿಮಾಗೆ ಏನು ಬೇಕೋ ಅದು ಫ್ರೂಟ್ಫುಲ್ಲಾಗಿ ಏನು ಬೇಕೋ ಅದನ್ನ ಪಕ್ಕ ಬರೋ ತನಕ ಬಿಡಲ್ಲ ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ನಾನು ಒಂದು ಸಾಂಗ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಹಾರ್ಟ್ಲಿ ವೆಲ್ಕಮ್ ಮಲೈಕಾ ಅವರೇ.
ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೂ ಮೊದಲು ಏನು ನಿಮ್ಮ ಪತಿರಾಯರು ನಿಮ್ಗಿಂತ ಜಾಸ್ತಿ ಪಾರ್ಲರು 5 ಸ್ಟಾರ್ ಹೋಟ್ಲು ಅಂತ ಓಡಾಡ್ತಾ ಇದ್ರು ಟ್ರೈಲರಲ್ಲಿ. ಅದು ಎಲ್ಲರಿಗೂ ನಮಸ್ಕಾರ, ನಾನು ಮಲೈಕಾ ಮಾತಾಡ್ತಿರೋದು. ಸೊ ಆ್ಯಕ್ಚುಲಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದರೆ ಆ್ಯಕ್ಚುಲಿ ಆ್ಯಕ್ಟರ್ಸಿಗೆ ಅವ್ರು ತುಂಬ ಟ್ಯಾಂಟ್ರಮ್ಸ್ ತೋರಿಸ್ತಾರೆ, ಅದು ಆ್ಯಕ್ಚುಲಿ ಅದು ಸುಳ್ಳು. ನನ್ನ ಪತಿ ಆಗಿರೋರಿಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು. ಸೊ ಆರಾಮಾಗಿ ಹೇಗೆ ಶೋಕಿ ಮಾಡಬೇಕು ಅಂತ ಅವ್ರು ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಅದನ್ನು ಹೇಗೆ ಕಿತ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು. ಸೊ ಮೊದಲನೇದಾಗಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿರೋದಕ್ಕೆ. ಆ್ಯಂಡ್ ಧನಂಜಯ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ನಾನು ಪ್ರತಿಯೊಂದು ಇಂಟರ್ವ್ಯೂಯಲ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮಂಥ ಆ್ಯಕ್ಚುಲಿ ಆ್ಯಕ್ಟರ್ಸ್ ಒಂದು ಜರ್ನಿ ಇರುತ್ತೆ, ಆರಾಮಾಗಿ ಅವ್ರು ಇರ್ತಾರೆ, ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂಥ ಯಂಗ್ ಟ್ಯಾಲೆಂಟ್ಸ್ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಈಗ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಸಾಮಾನ್ಯವಾಗಿ ಎಲ್ಲ ಹೀರೋಯಿನ್ಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇರುತ್ತೆ, ನಾನು ನಟಿ ಆಗಬೇಕು ಅಂತ ಆಸೆ ಇರುತ್ತೆ. ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ. ಸೊ ಇದು ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನನ್ನ ಹತ್ರ ನನ್ನ ಡ್ರೀಮ್ ನಿಜ ಆಗಿದ್ದು ಅಂತ. ಯಾಕಂದರೆ ನಾನು ಸೀರಿಯಲ್ ಮಾಡುವಾಗ ನಾನು ಸೀರಿಯಲ್ ಹುಚ್ಚಿ. ನನಗೆ ಸೀರಿಯಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಅದೇ ಥರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು, ಅಳೋ ಥರ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ. ಸೊ ಸೀರಿಯಲ್ ಆದಮೇಲೆ ನನ್ನ ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಫಸ್ಟ್ ಸಿನಿಮಾ ಹಿಟ್ ಆದಮೇಲೆ ಈ ವಿದ್ಯಾಪತಿ ಬಂದಿದೆ, ಅದರಲ್ಲಿ ನಾನು ಆಗಲೇ ಸೂಪರ್ ಸ್ಟಾರ್ ಆಗಿದ್ದೀನಿ. ಸೊ ಆ ಒಂದು ಜರ್ನಿ ನಂಗೆ ತುಂಬ ಖುಷಿ ಕೊಡುತ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಏಪ್ರಿಲ್ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಡೈರೆಕ್ಟರ್ಸಿಂದ ಹಿಡಿದು ಡೈರೆಕ್ಟರ್ಸಿಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬ ಎಫರ್ಟ್ ಹಾಕಿ ಇಂಥ ಒಳ್ಳೆ ಪ್ರಾಡಕ್ಟ್ನ ತಂದಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಲೈಕಾ ಅವರೇ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಲೋ ಸರ್, ಸಾರಿ ಐ ಕುಡಂಟ್ ಮೀಟ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ KRG ಸ್ಟುಡಿಯೋ ರಿಲೀಸ್ ಅಂದರೆ ನಂಗೆ ತುಂಬ ಖುಷಿ ಆಯಿತು, ಬಿಕಾಸ್ ಆ ಪ್ಲಾಟ್ಫಾರ್ಮ್ ನನಗೂ ಕೂಡ ಆ್ಯಸ್ ಎ ಯಂಗ್ಸ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ದಯವಿಟ್ಟು ಫಸ್ಟ್ ಆಫ್ ಆಲ್ ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀವಿ. ಯಾಕಂದರೆ ನಾವು ಮೈಕೊಂಚೂರು ಹತ್ರ ಸಿನಿಮಾ ಮಾಡಬೇಕು ಅಂತ ತುಂಬ ವರ್ಷದಿಂದ ಇನ್ನೊಂದು ಪ್ಯಾಷನ್, ಅಂದರೆ ತುಂಬ ಸೀರೀಸ್ ಮಾಡಿದ್ವಿ, ಇದು ಮಾಡಿದ್ವಿ, ಅಂದರೆ ಒಂದು ಥಿಯೇಟರ್ಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ನಮಗೆ. ಸೊ ಅದನ್ನು ಸರ್ ಪ್ರೊಡ್ಯೂಸ್ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಅವ್ರು ಡೈರೆಕ್ಷನ್ ಮಾಡೋಕ್ಕೂ ಮೊದಲು ಎಡಿಟಿಂಗ್ ಮಾಡಿಬಿಟ್ರು, ಈಗ ಇಲ್ಲಿ ಮಾತಾಡಿಲ್ಲ. ಎಸ್ ಪ್ಲೀಸ್, ನೀವು ಅವ್ರು ಸೇರಿಸಿ ಮಾತಾಡಬೇಕು ಪ್ಲೀಸ್. ಓಕೆ, ಟ್ರೈ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಹಾಗೂ ನಮ್ಮ ಧ್ರುವ ಸರ್ಜಾ ಅವರು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ವಿದ್ಯಾಪತಿ ಇದು ನಮ್ದು 2ನೇ ಸಿನಿಮಾ. ಇಕ್ಕಟ್ಟಂತ ಮಾಡಿದ್ವಿ, ನಾಗಭೂಷಣ್ ಅವ್ರ ಜೊತೆ ಮಾಡಿದ್ವಿ. ಸೊ ಸೇಮ್ ಟೀಮು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಧನಂಜಯ್ ಅವರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದರು. ಸೊ ಅವತ್ತು ಫಸ್ಟ್ ಮೀಟಿಂದ ಹಿಡಿದು ಇವತ್ತುವರೆಗೂ ಯಾವುದೇ ಕೊರತೆ ಇಲ್ದಂಗೆ ನಮಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಯಾಕಂದರೆ ನಮ್ಮನ್ನ ಟ್ರಸ್ಟ್ ಮಾಡಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ವಿದ್ಯಾಪತಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್, ಒಬ್ಬ ಆ್ಯಾವ್ರೇಜ್ ಲುಕಿಂಗ್ ಪರ್ಸನ್ನ ಒಬ್ಬ 2ರಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಫಿಸಿಕಲಿ ಚಾಲೆಂಜ್ ಮಾಡಿದಾಗ ಇವನು ಅವನ್ನ ಯಾವ ಥರ ಎದುರಿಸೋಕ್ಕಾಗತ್ತಾ ಅನ್ನೋದು ಒಂದು ಕತೆ. ಆಮೇಲೆ ತುಂಬ ಸಬ್ ಪ್ಲಾಟ್ಸು, ಸಬ್ ಥೀಮ್ಸು ಥ್ರೂಔಟ್ ಸಿನಿಮಾ ಹೋಗುತ್ತೆ. ಸೊ ಓವರಾಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಫ್ಯಾಮಿಲಿ ಕುಟುಂಬ ಸಮೇತ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ. ಸೊ ಇದು ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಅದೇ ನಾನು ಹೇಳ್ದಂಗೆ ನಾಗಭೂಷಣ್ ಅವ್ರ ಜೊತೆ ಇದು 2ನೇ ಸಿನಿಮಾ. ಸ್ವಲ್ಪ ಕಂಫರ್ಟ್ ನಮಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ. ಬಟ್ ಇದರಲ್ಲಿ ನಾವು ಕಂಫರ್ಟ್ ನೋಡಿಲ್ಲ, ನಾವು ಪುಷ್ ಮಾಡಿದ್ದೀವಿ, ನಮ್ಮನ್ನು ನಾವು ಪುಷ್ ಮಾಡ್ಕೊಂಡಿದ್ದೀವಿ, ಅವ್ರಿಗೂ ನಾವು ತುಂಬ ಪುಷ್ ಮಾಡಿದ್ದೀವಿ. ನೀವು ನೋಡ್ದಂಗೆ ಫಿಸಿಕಲಿ ತುಂಬ ಕಷ್ಟ ಆಯಿತು ಇವ್ರಿಗೆ ಮಾಡೋಕ್ಕೆ. ಸೊ ನೀವೇನು ನೋಡಿದ್ದೀರಾ ನಾಗಭೂಷಣ್ಗೆ ಇದಕ್ಕಿಂತ ಮುಂಚೆ ತುಂಬಾ ಶಾಕ್ ಆಗ್ತೀರಾ ಈ ಸಿನಿಮಾದಲ್ಲಿ ಅವ್ರಿಗೆ. ಸೊ ಅವ್ರ ಜೊತೆಯಲ್ಲಿ ಮಲೈಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ತುಂಬ ಇಂಪ್ರೆಸ್ ಆಗಿದ್ದೀವಿ ಅವ್ರ ಆ್ಯಕ್ಟಿಂಗಲ್ಲಿ. ತುಂಬ ಟ್ಯಾಲೆಂಟೆಡ್, ತುಂಬ ಇಂಪ್ರೆಸಿವ್, ತುಂಬ ಬ್ರೈಟ್ ಫ್ಯೂಚರ್ ಇದೆ ಅವ್ರಿಗೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾದಲ್ಲಿ ವಿಲನ್ ತುಂಬ ಇಂಪಾರ್ಟೆಂಟು. ಅದರಲ್ಲೂ ನಮ್ಮ ಸಿನಿಮಾದಲ್ಲಿ ವಿಲನ್ದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಸೊ ಇದೇ ರೀತಿ ನಾವು ಧನಂಜಯ್ ಸರ್ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಯಾರು ಇದಕ್ಕೆ ಒಳ್ಳೆ ಕಾಸ್ಟ್ ಅಂದಾಗ ಅವರೇ ಸಜೆಸ್ಟ್ ಮಾಡಿದ್ದು ಗರುಡ ರಾಮ್ ಸರ್ ಅಂತ. ಸೊ ಇಮಿಡಿಯೇಟ್ಲಿ ನಮ್ಗೆ ಅನಿಸ್ತು ಪರ್ಫೆಕ್ಟ್ ಕಾಸ್ಟಿಂಗು ಅಂತ. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಇತ್ತು, ಅಂದರೆ
ಸ್ವಲ್ಪ ವಿಭಿನ್ನವಾಗಿರೋ ಕ್ಯಾರೆಕ್ಟ್ರು ಅವರು ಒಪ್ಕೋತಾರ ಅಂತ. ಬಟ್ ಅವ್ರ ಕತೆ ಕೇಳಿ ತುಂಬ ಇಷ್ಟ ಆಯ್ತು ಅವ್ರಿಗೆ, ಇಮಿಡಿಯೇಟ್ ಒಪ್ಕೊಂಡ್ರು. ಆಮೇಲೆ ಸೆಟ್ಟಲ್ಲೂ ಕೂಡ ಅಷ್ಟೇ, ನಾವು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ, ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ನಮಗೆ ಡೌಟ್ ಇತ್ತು. ಬಟ್ ತುಂಬ ಕಂಫರ್ಟಬಲ್ ಆಗಿದ್ರು. ತುಂಬ ಅವರು ಆ್ಯಕ್ಚುಲಿ ಅವ್ರು ಇರೋ ಕ್ಯಾರೆಕ್ಟರ್ಗೆ ತುಂಬ ಆಪೋಸಿಟ್. ಅವರು ತುಂಬ ಸಾಫ್ಟ್ ಸ್ಪೋಕನ್, ತುಂಬ ಈಸಿ ಗೋಯಿಂಗು. ಸೊ ಅವರೇ ಬಂದು ಕೇಳೋರು ನಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇದು ಮಾಡೋಣ ಅಂತ ಮಾಡೋಣ ಅಂತ. ಸೊ ತುಂಬ ಮಜಾ ಬಂತು ಅವ್ರ ಜೊತೆ ವರ್ಕ್ ಮಾಡಿ. ಆಮೇಲೆ ಅವ್ರ ಜೊತೆ ಜಟ್ಟಿ ಸರ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಂದು ಮೇಡಮ್ ಇದ್ದಾರೆ. ಆಮೇಲೆ ಪ್ರತೀಕ್ಷಾ ಅಂತ ಚಿಕ್ಕ ಹುಡುಗಿ ಮಾಡಿದ್ದಾರೆ, ಇವರು ತಂಗಿ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಧರ್ಮಣ್ಣ ಅವ್ರು ಮಾಡಿದ್ದಾರೆ, ಕಾರ್ತಿಕ್ ಅಂತ. ಸೊ ನೆಕ್ಸ್ಟ್ ಇದು ಆಮೇಲೆ ಸಾರಿ ನಮ್ಮ ಟೀಮ್ ಬಗ್ಗೆ ನಾನು ಹೇಳಲೇಬೇಕು. ಫೈನಲಿ ನಮ್ಮ ಟೀಮ್ನ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಥ್ರೂ ಔಟ್ ಸಿನಿಮಾ ನಮ್ಮ ಬ್ಯಾಕ್ ಬೋನ್ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಲವಿತ್ ಆಗಿರ್ಬೋದು, ನಮ್ಮದು ವೆಬ್ ಸೀರೀಸಿಂದ ನಮ್ಮ ಜೊತೆಲಿದ್ದಾರೆ ಲವಿತ್ ಅವರು, ಸಿನಿಮಾಟೋಗ್ರಾಫರು. ಇದರಲ್ಲೂ ತುಂಬ ಚೆನ್ನಾಗಿ ವಿಜುವಲ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಡಾಸ್ ಮಾಡೋ, ಇವ್ರದ್ದು ಅಸೋಸಿಯೇಷನ್ ಅದೇ ನಮ್ಮದು ಹಳೆಯದು, ವಿಕಟ್ಟಿಂದ ಬಂದಿದ್ದಾರೆ. ಸೊ ಗಣೇಶ್ ಇರ್ಬೋದು, ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಎಲ್ಲಿದ್ದಾರೆ ಗಣೇಶು. ತುಂಬ ನಿನ್ನೆ ರಾತ್ರಿ ತನಕ ನಾವು ಕುತ್ಕೊಂಡು ಕೆಲಸ ಮಾಡಿದ್ದೀವಿ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಥ್ರೂ ಔಟು. ಇದು ಇವ್ರದ್ದು ನಮಗೂ ಮುಂಚೆ ನಾವು ಲೂಸ್ ಕನೆಕ್ಷನ್ ಅಂತ ಇದು ವೆಬ್ ಸೀರೀಸ್ ಮಾಡಿದ್ವಿ, ಅವತ್ತಿಂದ ಅವ್ರು ನಮ್ಮ ಜೊತೆಲಿರೋದು. ತುಂಬ ಥ್ಯಾಂಕ್ಸ್ ಗಣೇಶ್. ಸೊ ಸನ್ನತ್ತಿದ್ದಾರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಆಮೇಲೆ ಇನ್ನು ಸಂಜು ಇದ್ದಾರೆ. ತುಂಬ ಇದು ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನನ್ನ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಹಸೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಶಾಮ್ ಅವರೇ. ಅವ್ರದ್ದು ಸೇರಿಸಿ ಮಾತಾಡೋದಕ್ಕಾಗಿ ಎಕ್ಸ್ಟ್ರಾ ಥ್ಯಾಂಕ್ ಯು ನಿಮಗೆ. ದಯವಿಟ್ಟು ಅಲ್ಲಿ ನಾವು ಮತ್ತು ನಾಗ ಎಲ್ಲ ಪಿಕ್ಚರ್ ನೋಡಿದ್ವಿ. ಅಂದರೆ ಮುಂಚೆ ಸ್ವಲ್ಪ ವಿಜುವಲ್ಸ್ ತೋರಿಸಿದ್ರು, ಬಟ್ ಅವಾಗಲೇ ಒಂದು ಶೋರಲ್ಲಿ ತೋರಿಸಿದಾಗಲೂ ಇದೊಂದು ಎಂಟರ್ಟೈನರ್ ಅಂತ ಇತ್ತು. ಬಟ್ ಕಂಪ್ಲೀಟ್ ಅವರ ಆ 4.5 minutes ಕಟ್ಟಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ, ಸೇಮ್ 2 hours 2 minutes ಏನೋ ಇದೆ ಸಿನಿಮಾ. ಅಷ್ಟೇ ನೀಟ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗ್ ಟು ಎಂಡ್. ಆಮೇಲೆ ಡೈರೆಕ್ಟರ್ಸ್ ಹಸೀನ್ ಇಶಾಮ್ ಆ್ಯಂಡ್ ಹಸೀನ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ದು ದೇ ಸ್ಟಾರ್ಟ್ ಕಾಸ್ಟಿಂಗ್ ಅಲ್ವಾ, ಆ ಕಾಸ್ಟಿಂಗಲ್ಲಿ ಎಲ್ಲ ರೋಲ್ಗೂ ಒಂದೊಂದು ಪರ್ಟಿಕ್ಯುಲರ್, ಈಗ ಜಟ್ಟಿ ಸರ್ ಆಗಲಿ ಅವರು ವೈಫ್ ರೋಲ್ ಮಾಡಿದ್ದು, ಬಿಂದು ಅವರು ಐ ಥಿಂಕ್ ಮೇಡಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ಪಿಕ್ಚರಲ್ಲಿ. ಸಾರಿ ನಾನು ಮುಂಚೆ ಯಾವ್ದು ಮಾಡಿದ್ದು, ಬಟ್ ತುಂಬ ಒನ್ ಆಫ್ ದಿ ಅದಲ್ಲಿ ಹೈಲೈಟ್ ಆಗಿದ್ದ ಪರ್ಫಾರ್ಮೆನ್ಸ್ ಮೇಡಮ್ದು. ಆ್ಯಂಡ್ ಮಲಾಯ್ಕ ಅವರು ಆಲ್ಸೋ ಅಶೋಕ್ ಅವರು ಒಂದು ಸಕ್ಸಸ್ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಉಪಾಧ್ಯಕ್ಷ ಹೋದ ವರ್ಷದ ಮೊದಲನೇ ಸೂಪರ್ ಹಿಟ್ ಆ ಪಿಕ್ಚರ್. ಈ ವರ್ಷ ಇದಾಗಲಿ ಅನ್ನೋದು ನಾನು ಕೇಳ್ಕೊತೀನಿ. ಆ್ಯಂಡ್ ಶಿಲ್ ಬ್ರಿಂಗ್ ದ ಲೇಡಿ, ಶೀಸ್ ದ ಲೇಡಿ ಲಕ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀವತ್ಸ ಅವ್ರು ಅಂದಂಗೆ ಅವ್ರ ಟೈಮಿಂಗೇ ಸೂಪರ್ ಆಗಿದೆ. ಧರ್ಮಣ್ಣ ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲ ಪರ್ಫಾರ್ಮೆನ್ಸ್, ಪ್ರತೀಕ್ಷಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡಾಲಿದು ನಮ್ಮದು ಐ ಥಿಂಕ್ ರತನ್ ಪ್ರಪಂಚ ಸ್ಟಾರ್ಟ್ ಆದಾಗ ಅದಾದಮೇಲಿಂದನೂ ಆರ್ಕೆಸ್ಟ್ರಾ, ಡೇರ್ಡೆವಿಲ್ ಮುಸ್ತಫಾ, ಬಡವರ ಅಸ್ಕಲ್ಲು, ಟಗರು ಪಲ್ಯ, ಇದು 5ನೇ ಪಿಕ್ಚರು ಅವ್ರದ್ದು, 5 ನಂದು 5, ಇದು 5 ಸೂಪರ್ ಹಿಟ್ ಆಗಲಿ ಅನ್ನೋದು. ಆ್ಯಂಡ್ ಧ್ರುವ ಸರ್ ಥ್ಯಾಂಕ್ ಯು. ನೀವು ಎವ್ರಿ ಟೈಮ್ ಏನೇ ನಾವು ಪಡೋ ಟೈಮಲ್ಲಿ ಏನೋ ಒಂದು ಅಲ್ಲಿ ನೀವು ಬೇರೆ ಕೆಲಸಕ್ಕೆ ಬಂದಾಗ ನಾವೊಂದು ನಿಮ್ಗೆ ಕೇಳಿದಾಗ ನೀವು ಮಾಡಿಕೊಟ್ರಿ. ಸೊ ಯು ಆಲ್ವೇಸ್ ಬೀನ್ ಸಪೋರ್ಟಿವ್. And thanks for coming and launching this, and all the best to the entire team. Thank you so much, sir. 5 ಸೇರಿ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್ ಯೋಗಿ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಇವರು ಹೇಳ್ಬಿಟ್ಟಿದ್ದಾರೆ, ಬಟ್ ಒಂದೇನೋ ಇಷ್ಟಪಡ್ತೀನಿ ಅಂದರೆ ಸರ್, ನಮ್ಗೆ ಇಕ್ಕಟ್ಟು ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ. ಸೊ ಅದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಇದು. ಸಾರಿ, ಆಮೇಲೆ ಫಸ್ಟ್ ಟಗರುಪಲ್ಯ ಸೇಮ್ ಟಗರುಪಲ್ಯ ಹೆಂಗಿತ್ತು ಅದಕ್ಕಿಂತ 2ರಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಅಷ್ಟೊಂದು ಪ್ರಾಮಿಸ್ ಮಾಡ್ಬೇಡಿ ನಾವು. ಆಲ್ ದಿ ವೆರಿ ಬೆಸ್ಟ್. 10th ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ, ಆಮೇಲೆ ಮಾತಾಡೋಣ ಸಕ್ಸಸ್ ಮೀಟಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಕ್ಕಟ್ ಬಂದು ಯೋಗಿ 2ನೇ ಮಗಳದು ಐ ಥಿಂಕ್ ಫೇವ್ರೆಟ್. ಅವಳು ಬೋರ್ ಆದಾಗೆಲ್ಲ ಇಕ್ಕಟ್ ಪಿಕ್ಚರ್ ಹಾಕು ಅಂತ ಅವ್ರ ಮನೇಲಿ ಇದು ಕೊಟ್ಟಿರ್ತಾರೆ. ಸೊ ಅವಳಿಗೆ ನೀವು ಮಾಡಿದ್ದೀರಾ ಅಂತ ಐ ಥಿಂಕ್ ಶಿಲ್ ಬಿ ಯುವರ್ ಫಸ್ಟ್ ಆಡಿಯನ್ಸ್ ಆಲ್ಸೋ.